ನಮಸ್ಕಾರ, ಇದು ನಮ್ಮ ರಣವೇರಿ ನ್ಯೂಸ್. ಮಂಡ್ಯ ನಗರದ ಗಾಂಧಿನಗರದಲ್ಲಿ ಇಂದು ಜಗನ್ಮಾತೆ ಶ್ರೀ ಪಾರ್ವತಿ ದೇವಿ ಅವತಾರವಾದ ಕಾಳಮ್ಮ, ಮಾರಮ್ಮ ಹಾಗೂ ಜಗದೊಡೆಯ ಶ್ರೀ ಮಲೈ ಮಾದೇಶ್ವರ ಮೂರ್ತಿಗಳ ಉತ್ಸವ ಮೂರ್ತಿಗಳ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನಡೆಯಿತು. ಜಗನ್ಮಾತೆ ಪಾರ್ವತಿ ದೇವಿಯ ವಿಗ್ರಹಕ್ಕೆ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ಮೆರವಣಿಗೆಯಲ್ಲಿ ಮಾರಮ್ಮ ಹಾಗೂ ಕಾಳಮ್ಮ ಉತ್ಸವ ಮೂರ್ತಿಗಳನ್ನು ಕರೆತರಲಾಯಿತು. ಅದೇ ರೀತಿ ಶಿವಲಿಂಗಕ್ಕೆ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ಮೆರವಣಿಗೆಯಲ್ಲಿ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದು, ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸಾಗಿದರು. ಎಲ್ಲ ವಿಘ್ನಗಳು ನಿವಾರಿಸುವ ವಿಘ್ನೇಶ್ವರನ ಆಕೃತಿಗೆ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು. ಮಂಡ್ಯ ನಗರದ ನೂರಡಿ ರಸ್ತೆಯಲ್ಲಿರುವ ಮಾರಮ್ಮ ದೇವರ ಗುಡಿಗೆ ವಿದ್ಯುತ್ ದೀಪಾಲಂಕಾರದಿಂದ ನವಿಲು, ಬಸವಣ್ಣ ಹಾಗೂ ಶಿವಲಿಂಗಕ್ಕೆ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ಮೆರವಣಿಗೆಯಲ್ಲಿ ಮಾರಮ್ಮ ಮತ್ತು ಕಾಳಮ್ಮ ದೇವರ ಪೂಜಾ ಕುಣಿತವನ್ನು ಏರ್ಪಡಿಸಲಾಗಿತ್ತು.